ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆತನ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮೊದಲ ನಾಮದಿಂದ ನಾನು ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದರೆ ಈ ದಿನದ ವಿಶೇಷವಾದಂಥ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ ಅದರ 8ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ: ಅನ್ಯಾಯದಿಂದ ಗಳಿಸಿದ ಬಹುಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಅಲ್ಪಧನವೇ ಲೇಸು. ಪ್ರೀತಿಯ ದೇವ ಮಕ್ಕಳೇ, ನಮಗೆ ಸತ್ಯವೇದವು ಯಾವಾಗಲೂ ಒಳ್ಳೆಯದನ್ನೇ ಕಲಿಸುತ್ತದೆ ಹೊರತು ಕೆಟ್ಟದ್ದನ್ನು ಕಲಿಸೋದಿಲ್ಲ ಪ್ರಿಯರೇ. ಇಲ್ಲಿ ಬರೆದದೆ ಅನ್ಯಾಯದಿಂದ ಗಳಿಸಿದ ಬಹುಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಸ್ವಲ್ಪ ಧನವೇ ಲೇಸು ಎಂಬುದಾಗಿ. ಪ್ರೀತಿಯ ದೇವ ಮಕ್ಕಳೇ, ಇವತ್ತು ಲೋಕದಲ್ಲಿ ನಾವು ಅನೇಕ ಕಡೆಯಲ್ಲಿ ನಾವು ನೋಡುವಾಗ, ಅನೇಕ ಜನರನ್ನು ನಾವು ನೋಡುವಾಗ ಬಡವರಿಗೆ ಮೋಸ ಮಾಡಿ, ದಿಕ್ಕಿಲ್ಲದವರಿಗೆ ಮೋಸ ಮಾಡಿ, ಒಂದಕ್ಕಿಂತ ಎರಡು ಪಟ್ಟು ಏನು ಮಾಡ್ತಾರೆ, ಹಣವನ್ನು ತಿನ್ನುವಂಥ ಜನರನ್ನು ನಾವು ನೋಡ್ತೇವೆ, ಲಂಚವನ್ನು ಪಡೆಯುವಂಥ ಜನರನ್ನು ನಾವು ನೋಡ್ತೇವೆ ಬೇರೆ. ಆದರೆ ಆ ಜನರ ರೀತಿಯಲ್ಲಿ ನಾವಾಗದೆ ದೇವರು ಕಲಿಸಿಕೊಟ್ಟಂಥ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವವರಾಗಬೇಕು ಪ್ರಿಯರೇ. ಸತ್ಯವೇದ ನಮಗೆ ಏನು ಕಲಿಸ್ತದೆ? ಬಡವರಿಗೆ ದಯೆ ತೋರಿಸಬೇಕೆಂಬುದಾಗಿ, ದಿಕ್ಕಿಲ್ಲದವರಿಗೆ ಸಹಾಯ ಮಾಡಬೇಕೆಂಬುದಾಗಿ, ದಾರಿ ತೋಚದೆ ಇರುವಂಥವರಿಗೆ ನಾವೇನು ಮಾಡಬೇಕು? ನೆರವಾಗಬೇಕೆಂಬುದಾಗಿ ಸತ್ಯವೇದವು ನಮಗೆ ಕಲಿಸುವ ಪ್ರಕಾರವಾಗಿ ನಾವು ಜೀವಿಸುವವರಾಗಬೇಕು ಪ್ರಿಯರೇ. ಇಲ್ಲಿ ಬರೆದದೆ ಅನ್ಯಾಯದಿಂದ ಗಳಿಸಿದ ಬಹುಧನಕ್ಕಿಂತಲೂ ನ್ಯಾಯವಾಗಿ ಕೂಡಿಸುವ ಸ್ವಲ್ಪ ಧನವೇ ಲೇಸೆಂಬುದಾಗಿ. ನಮಗೆ ಸ್ವಲ್ಪ ಹಣ ಸಿಕ್ಕದ ಪರವಾಗಿಲ್ಲ, ಅದರಲ್ಲೇ ನಾವು ಏನು ಮಾಡಬೇಕು? ಮಾದರಿಯಾಗಿ ಜೀವಿಸೋಣ, ಅದರಲ್ಲೇ ನಾವು ಏನು ಮಾಡಬೇಕು? ನ್ಯಾಯವಾಗಿ ಜೀವಿಸೋಣ ಪ್ರಿಯರೇ. ಅದಕ್ಕೆ ದೇವರು ಏನು ಮಾಡ್ತಾನೆ? ತಕ್ಕ ಪ್ರತಿಫಲವನ್ನು ಕೊಡ್ತಾನೆ ಪ್ರಿಯರೇ. ಇವತ್ತು ಎಷ್ಟೋ ಜನರಿಗೆ ಮೋಸ ಮಾಡಿ, ಬಡವರಿಗೆ ಮೋಸ ಮಾಡಿ ಲಂಚವನ್ನು ಪಡಿತಾ ಇದ್ದಾರೆ. ಆದರೆ ಆ ಹಣ ಅದೆಲ್ಲೋ ವ್ಯರ್ಥವಾಗಿ ಹೋಗ್ತಾ ಇದೆ, ಅದು ಅವರ ಕೈಗೆ ಅದು ಉಪಯೋಗಕರವಾಗಿ ಬರ್ತಾ ಇಲ್ಲ ಪ್ರಿಯರೇ. ಆದರೆ ನಾವು ನ್ಯಾಯವಾಗಿ ಸ್ವಲ್ಪ ಹಣವನ್ನು ನಾವು ಕೂಡಿಸ್ತಾ ಇದ್ದೀವ, ಪರವಾಗಿಲ್ಲ, ಅದರಲ್ಲಿಯೇ ನಾವು ಖುಷಿಯಾಗಿ, ನೆಮ್ಮದಿಯಾಗಿ, ಸಮಾಧಾನವಾಗಿ ಜೀವಿಸೋಣ. ಅದರಲ್ಲಿ ಏನು ಮಾಡ್ತಾನೆ? ದೇವರು ನಮ್ಮನ್ನು ಬಹುಕಾಲ ಜೀವಿಸುವ ರೀತಿಯಲ್ಲಿ ಆಶೀರ್ವಾದ ಮಾಡುವವನಾಗಿದ್ದಾನೆ ಪ್ರಿಯರೇ. ಈ ದೇವರ ವಾಕ್ಯದ ಮುಖಾಂತರವಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಗಾಡ್ ಬ್ಲೆಸ್ ಯು. ಆಮೆನ್.